ಇವಳು ಯಾರಿರ್ಬೋದು? ಯಾಕೆ ಹಿಂಗ್ ಮುಖಕ್ಕೆ ಸೆರಗ್ ಮುಚ್ಕೊಂಡವಳೆ? ಸರಿ, ಮುಖಕ್ಕೆ ಯಾಕೆ ಹಿಂಗ್ ವೇಲ್ ಕಟ್ಕೊಂಡಿದ್ದಿ? ಅದು ಅದು ಅವರೇ ಅದು ಮುಖಕ್ಕೆ ಯಾವ್ದೋ ಕ್ರೀಮ್ ಹಚ್ಬಿಟ್ಟು ಸುಟ್ಟೋಗಂಗ ಆಗೋಗದೆ. ಹೌದೌದು, ಯಾರೋ ಹೇಳಿದ್ರು ಅನ್ಬಿಟ್ಟು ಆಯ್ಕೊಂಡು ಸುಟ್ಗಾಯ ಆಗ್ಬಿಟ್ಟದೆ ಪಾಪ. ಅದಕ್ಕೆ ಯಾವ್ದೋ ಕ್ರೀಮ್ ಬಳಸಬಾರ್ದು ಅಂತ ಹೇಳೋದು. ಹೆಂಗ್ ಸುಟ್ಟೋಗದವ ಎಲ್ಲ ತೋರ್ಸು ನೋಡೋಣ. ನಾನು ಆಟಯ್ಯ ಬದುಕಿದ್ರೆ ನಿನ್ ಜೊತೆನೆ ಬದುಕ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಚಂಪಾ. ಚಂಪಾನ? ಯಾರದು? ಅದು ಚಂಪಾ ಅಂದ್ರೆ ಹುಡ್ಗಿ ಹೆಸರಲ್ಲ ನಂದಿನಿ. ಸಂಕೆ ಹೋಗೆ ಚಂಪಾ ಅಂತ ಕರೀತಾರಲ್ವೇ. ನಿನ್ ಹೆಸರು ನಂದಿನಿ ಆದ್ರುವೆ ನಿನ್ ಮೂಗುಳ್ಳೆ ಸಂಪಿಗೆ ಹೂ ಇದ್ದಂಗದಲ್ಲ, ಅದಕ್ಕೆ ಹೇಳ್ದೆ ಆಟಯ್ಯ. ನೀವ್ ನನ್ನಿಂದ ಬೇರೇನು ಮುಚ್ಚಿಡ್ತಿಲ್ಲ ತಾನೆ? ಎಂತ ಮಾತು ಕೇಳ್ಬಿಟ್ಟೆ ನಂದಿನಿ. ನಾನ್ ನಿಂತವೇನ ಮುಚ್ಚಿಡಕ್ಕಾದತೆ ತಿಟ್ಟವಾಗ್ಲು ನನ್ಗೆ ಹಂಗನ್ನಿಸ್ತು, ಅದಕ್ಕೆ ಹೇಳ್ದೆ. ಒಂದ್ ಕ್ಷಣ ನನ್ಗೆ ಗಾಬರಿ ಆಗೋಯ್ತು ಸುಭಾಷ್. ಇನ್ನೊಂದ್ಸಲ ನೀವ್ ಈ ತರ ಬೇರೆ ಹುಡುಗಿರ ಹೆಸರನ್ನ ನನಗ್ ಹೋಲಿಕೆ ಮಾಡ್ಬೇಡಿ. ಸರಿ ನಂದಿನಿ, ನಿನಗ್ ಬೇಸರ ಆಯ್ತದೆ ಅಂದ್ರೆ ನನ್ ಬಾಯಿಂದ ಅಪ್ಪಿ ತಪ್ಪಿನೂ ಯಾವ ಹುಡುಗಿ ಹೆಸರು ಬರಲ್ಲ, ಆಯ್ತಾ? ಆಯ್ತು, ನಂಗೆ ತುಂಬಾ ಟೈಮ್ ಆಗ್ತಿದೆ, ರೆಡಿ ಆಗ್ಬೇಕು. ಹಸೆ ಮಳೆ ಮೇಲೆ ಸಿಗೋಣ, ಓಕೆನಾ? ಸರಿ ನಂದಿನಿ. ಹೆಂಗೋ ಸದ್ಯಕ್ಕೆ ತಪ್ಪಿಸ್ಕೊಂಬಿಟ್ಟೆ. ನೆಕ್ಸ್ಟ್ ಸ್ಯಾನೆ ಹುಷಾರಾಗಿರ್ಬೇಕು. ಬಡವರು ಕನ್ಸ್ ಕಾಣೋದೇ ದೊಡ್ಡ ತೆಪ್ಪು ಅಂತವ. ನಂಗಿವತ್ತು ಗೊತ್ತಾಯ್ತು ಅಪ್ಪಯ್ಯ. ನಿನ್ನ ನಂಬಿಕೆಗೆ ಮೋಸ ಮಾಡಿದ್ಕೆ ನಂಗೆ ನಾನೇ ಈ ಶಿಕ್ಷೆ ಕೊಟ್ಕೋತಾ ಇವ್ನಿ. ಅವನ್ ಸೀರೆ ಉಡ್ಸಿ ನನ್ನ ಮದ್ವೆ ಹೆಣ್ಣಾಗಿ ನೋಡ್ಬೇಕು ಅಂತ ನಿನ್ ಸ್ಯಾನೆ ಆಸೆ ಪಟ್ಟಿದ್ದೆ. ಆದ್ರೆ ಅದಕ್ಕೆ ಅವಕಾಶ ಕೊಡ್ದಂಗೆ ನಾನು ಹೋಯ್ತಾ ಇವ್ನಿ. ನಿಂಗೆ ನನ್ನ ಮದ್ವೆ ಹೆಣ್ಣಾಗಿ ನೋಡೋ ಅದೃಷ್ಟ ಇಲ್ಲ ಅಪ್ಪಯ್ಯ. ಕಡೆ ಪಕ್ಷ ನನ್ನ ಹೆಣದ ಮ್ಯಾಗೆ ಈ ಸೀರೆನ ಹೊತ್ಸಿ ನಿನ್ನ ಆಸೆನ ನೆರವೇರಿಸ್ಕೊ ಅಪ್ಪಯ್ಯ, ನೆರವೇರಿಸ್ಕೊ. ನಿನ್ನ ಒಂಟಿ ಮಾಡಿ ನಾನು ಹೋಯ್ತಾ ಇರೋದ್ಕೆ ಈ ಪಾಪಿ ಮಗಳನ್ನ ಕ್ಷಮಿಸ್ಬಿಡು ಅಪ್ಪಯ್ಯ, ಕ್ಷಮಿಸ್ಬಿಡು. ಎಲ್ಲ ನೋಡ್ಕೊಂಡೆ ನಮ್ಮೆ ಅಮ್ಮೆ. ಸರಿ, ಈಕೇನೇ ನಮ್ಮ ಮಾಡೋದ? ಗೌಡ್ರೆ, ಸಂಜೆಕ್ಕೆ ಹುಡ್ಗ ಹುಡುಗಿನ ಮನೆ ತುಂಬಿಸ್ಕೋಬೇಕಲ್ವೇ, ಎಲ್ಲ ತಯಾರಿ ಮಾಡ್ಕೊಳಕ್ಕೆ ಚಂಪನ ಇಲ್ಲೇ ಬಿಟ್ಟೋಗೋರಂತೆ. ಅವಳಿಗೆ ಹೋಗ್ಬಿಟ್ಟು ಈಗೀಗ್ನ ಕೊಟ್ಬಿಟ್ ಬರ್ತೀನಿ, ಕೊಡಿ. ಸರಿ ಸಾಕ, ಕೊಟ್ಬಿಟ್ ಬಾ, ನಾನು ಕಾರ್ ಹತ್ರ ಇರ್ತೀನಿ. ಸರಿ. ಚಂಪ ಎಲ್ಲೋಗ್ಲಿ ಹುಡ್ಗಿ? ಚಂಪ 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 ಏನ್ ಮಾಡ್ತಿದ್ಯಾ? ಚಂಪ ಚಂಪ. ಅಲ್ಲ ಕಣಯ್ಯ, ಮದ್ವೆಗ್ ಹೋಗಕ್ಕೆ ಈಟ್ ದೊಡ್ಡ ಕಾರ್ ಯಾಕೆ ಅಂತವ? ಆಮೇ ನಾವ್ ಹೋಯ್ತಿರೋದು ನಮ್ ಬೀಗ್ರ ಮನೆ ಮದ್ವೆಗೆ. ಅವ್ರ ಲೆವೆಲ್ ತಕ್ಕನಾಗ ನಾವ್ ಹೋಗ್ಬೇಡ್ವೆ, ಆಗ್ಲೇ ನಮಗ್ ಮರ್ವಾದಿ. ಅಲ್ಲ, ಈಗ ಸಣ್ಣ ಕಾರೋ ಬಸ್ಸಲ್ಲೋ ಹೋಗಿದ್ರೆ ಬೀಗ್ರು ಮರ್ವಾದೆ ಕೊಡಲ್ಲ ಅಂತಿದ್ರೆ? ಅವ್ರು ಕೊಡ್ತಾರೆ ಕಣಮ್ಮಿ. ಇದೇನು ಗೌಡ್ರ ಮನೆ ಬೀಗ್ರು ಹಿಂಗ್ ಬಂದವ್ರೆ ಅಂತ ಅಕ್ಕಪಕ್ಕದವ್ರು ಮಾತಾಡ್ಕೊಳಕ್ಕಿಲ್ವೇ? ಅದ್ರಲ್ಲೂ ಭವಾನಿ ತುಂಬದ್ ಬಸ್ರಿ, ಅವಳನ್ನ ಯಾತ್ರಲ್ಲಿ ಬೇಕು ಅದ್ರಲ್ಲಿ ಕರ್ಕೊಂಡು ಹೋಗಾದತೆ. ಅದಕ್ಕೆ ಈ ಕಾರ್ ವ್ಯವಸ್ಥೆ ಮಾಡಿರೋದು. ಹೋಗ್ಲಿ ಬಿಡವ್ವ, ಒಂದ್ಕಿತ ಕಾರಲ್ಲಿ ಹೋಗ್ಬಿಟ್ರೆ ಏನು ಆಗಕ್ಕಿಲ್ಲ ಕಣಂತೆ. ಅಪ್ಪ ಮಗಳು ನನ್ ಮಾತು ಎಲ್ಲಿ ಕೇಳಿರಿ? ಏನೋ ಆಯ್ತು, ನಡೀರಿ. ಅದ್ ಸರಿ, ಭವಾನಿ ಎಲ್ಲಿದ್ದಾಳೆ ಅಂತ ಒಂದ್ಕಿತ ಫೋನ್ ಮಾಡಿ ನೋಡು. ಅದು ಛತ್ರ ಒಂದ್ ಮೈಲಿ ಇದೆ ಅನ್ನಂಗೆ ರೋಡ್ ಮಗ್ಳಲ್ಲೇ ನಿಂತಿರ್ತೀನಿ, ಬನ್ನಿ ಅಂದವಳೆ. ಸರಿ, ಇಲ್ಲೇ ಎಲ್ಲಾದ್ರೂ ನಿಂತಿರ್ಬೇಕು, ನಾನೇ ನೋಡ್ತೀನಿ ಬಿಡು.
ಭವಾನಿ ಬವ್ವ. ಅಮ್ಮ ನಮಗೆ ಕ್ಷಮಿಸಿ, ಸುಮ್ಮನೆ ನಾವಿಬ್ರು ನಿಮಗೆ ತೊಂದರೆ ಕೊಡ್ತಾ ಇದ್ದೀವಿ ಅನ್ಸುತ್ತೆ. ವಿದ್ಯಾ ಎಲ್ಲ ಹೇಳೋಳೆ ಕಣಪ್ಪ. ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರಂಗೆ ಇವಳಿಗೂ ಇರಲ್ವೇ? ಬವ್ವ ಜಪಾನ. ಸರಿ, ನಾನು ಹೋಗಿದ್ ಬರ್ತೀನಿ. ಚಂಪಾ, ಎಂತ ಕೆಲ್ಸ ಮಾಡ್ಕೊಳಕ್ ಹೊಂಟಿದ್ದೆ? ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾ ಪಾಪದ ಕೆಲ್ಸ. ಇದೆಲ್ಲ ಮಾಡೋದು ಹೇಡಿಗಳು. ವಿದ್ಯಕ್ಕ, ನನ್ ಯಾಕೆ ಕಾಪಾಡಿದ್ರಿ? ನನ್ ಸಾಯ್ಬೇಕು, ನನ್ನ ಬಿಟ್ಬಿಡಿ. ಇನ್ನೊಂದ್ ಕಿತ್ತ ಆ ಪದ ಹೇಳಿದ್ರೆ 4 ಹಾಕ್ತೀನಿ ನೋಡು. ನಿನಗೆ ಏನಾಗಿದೆ ಅಂತ ಸಾಯಕ್ ಹೊಂಟಿದ್ಯಾ ನೀನು? ಅಟ್ಟಿನ ಶುಭ ಕಾರ್ಯ ಮಾಡ್ಕೊಂಡು ಹಿಂಗೆಲ್ಲ ಯಾಕೆ ಮಾಡ್ತಿದ್ಯಾ? ಅದಕ್ಕೆ ಯೋನ್ ಕಾರಣ ಚಂಪಾ? ನನ್ ಜೀವನನೇ ಹಾಳಾಗೋಗಿರ್ಬೇಕಾದ್ರೆ ನನ್ ಬದುಕ್ತಾನೆ ಏನ್ ಮಾಡ್ಲಿ ಅಕ್ಕ? ಜೀವನ ಹಾಳಾಯ್ತಾ? ನೀನ್ ಯೋನ್ ಹೇಳ್ತಿದ್ಯಾ? ಅದ್ ಸರಿ, ನಿನ್ ಜೀವನ ಹಾಳಾಗಕ್ಕೆ ಕಾರಣ ಯಾರು? ಅದು ಅದು ಯೋಳು ನಿಮ್ಮ ಮೈದ್ನ ಸುಭಾಷ ಅಕ್ಕ. ನೀವೊಂದ್ ತೀರ್ಮಾನಕ್ಕೆ ಬರ್ಲೇಬೇಕು ಗೌಡ್ರೆ. ನೀನ್ ಹೇಳ್ತಾ ಇರೋದು ದಿಟ ಕಣಮೆ. ತೆಪ್ಪು ಯಾರೇ ಮಾಡಿದ್ರು ತೆಪ್ಪಯ್ಯ. ಅದೇನಾದ್ರೂ ಆಗ್ಲಿ, ಅಪ್ಪ ಇಂತವ ನಾನ್ ಮಾತಾಡಿ ಚಂಪಂಗೆ ನ್ಯಾಯ ಕೊಡಿಸ್ತೀನಿ. ಬನ್ನಿ ಹೋಗುಮ್ಮ. ಬೇಡ ಭದ್ರಣ್ಣ, ಇದ್ರಿಂದ ದೊಡ್ಡಗೌಡ್ರ ಮನ್ಸಿಗೆ ಸಿಹಾನೆ ನೋವಾಯ್ತದೆ. ನನ್ನ ಹಣೆಲ್ ಬರ್ದಂಗಾಯ್ತದೆ. ನನ್ನ ಬಿಟ್ಬಿಡಿ. ನೋಡು ಚಂಪಾ, ನಿಂಗ ಅನ್ಯಾಯ ಆಗಿರೋದು ದಿಟ ಅನ್ಬೇಕೆ ನಿಂಗೆ ನ್ಯಾಯ ಸಿಗ್ಬೇಕು ತಾನೆ. ನೀನೇನು ಮಾತಾಡ್ದೆ ನನ್ ಜೊತೆ ಸುಮ್ಕೆ ಬಾ. ಚಂಪಾ, ನಮ್ ಗೌಡ್ರು ಏಳೋರೆ ತಾನೆ, ಎಲ್ಲ ಒಳ್ಳೇದೇ ಆಯ್ತದೆ. ಸುಮ್ಕೆ ನಮ್ ಕುಟೆ ಬಾ. ಅಚ್ಚಮ್ಮೆ, ರತ್ನಿ, ನಾನು ಹೊಸಿ ಎಲ್ರನ್ನೂ ಮಾತಾಡ್ಸ್ಕೊಂಬತ್ತೀನಿ, ನೀವು ಕುಂತೀರಿ. ಯಾಕವ್ವ, ಅಪ್ಪಯ್ಯನ ಆಶೀರ್ವಾದ ಸಿಗ್ಲಿಲ್ಲ ಅಂತ ಬೇಸರ ಆಯ್ತಾ? ನನ್ನ ಅಪ್ಪಯ್ಯನ ಆಶೀರ್ವಾದ ತಕೊಳ್ಳೋದು ಅದ್ ಯಾರಿಗೂ ಇಷ್ಟ ಇಲ್ಲ ಅನ್ಸ್ತದೆ. ಹೋಲಿ ಬಿಡಿ, ಅವನ ಇಷ್ಟ ಹತ್ರದಲ್ಲಿ ನೋಡೋ ಭಾಗ್ಯ ಸಿಕ್ತಲ್ಲ, ಹಟೆ ಸಾಕು. ಅವ್ರು ನನ್ನ ಮುಟ್ಟಿ ಮಾತಾಡ್ಸಿದ್ರಲ್ಲ, ಹಟೆ ಸಾಕು. ತಲೆ ಕೆಡ್ಸ್ಕೋಬೇಡವ, ಒಳ್ಳೆ ಕಾಲ ಬಂದೇ ಬರ್ತದೆ, ಒಳ್ಳೇದಾಗೆ ಆಯ್ತದೆ. ಆದ್ರೂ ಈ ಹೆದರಿಕೆ ಜೊತೆಗೆ ಜಾನೆ ಸಂತೋಷ ಆಯ್ತದೆ. ಹಿಂಗೆ ಪ್ರತಿ ಹೆಜ್ಜೆಲೂ ನಮ್ಮ ಅಪ್ಪಯ್ಯ ನನ್ನ ಕಾಪಾಡ್ಕೊಂಡ್ ಬಂದ್ರು. ನಾನೇ ಆತರ ಪಟ್ಟು ಆ ಪ್ರೀತಿ ಕಳ್ಕೊಬಿಟ್ಟೆ. ಏ ರತ್ನ, ಬೀಗ್ರ ಮನೆ ಫಂಕ್ಷನ್ಗೆ ಇಷ್ಟೊಂದು ಲೇಟಾಗ ಬರೋದು? ಏನ್ ಮಾಡೋದು ಮೋನಮ್ಮೋರೆ, ಎಲ್ಲ ಮುಗಿಸ್ಕೊಂಬರೋದು ತಡವಾಯ್ತು. ರತ್ನ, ಈ ಹುಡುಗಿ ಯಾರು ಅಂತ ಗೊತ್ತಾಗಿಲ್ಲ. ಅವರೇ, ಈ ಹುಡುಗಿ ನಮ್ಮ ಯಜಮಾನ್ರ ತಂಗಿ ಮಗಳು. ಬೊಸ್ರಿ ಮನೆ ಕರ್ಸ್ಕೊಂಡಿದ್ವಿ, ಮನೇಲಿ ಒಬ್ಬಳನ್ನೇ ಬಿಟ್ಬಿಟ್ಟು ಬರೋದ್ ಬೇಡ ಅಂತ ಕರ್ಕೊಂಬಂದು. ಶಾನೆ ಒಳ್ಳೆ ಕೆಲಸ ಮಾಡ್ದೆ. ತುಂಬಿದ ಬಸ್ರಿಗೆ ಒಂಟಿಯಾಗಿ ಬಿಡೋದು ಒಳ್ಳೇದಲ್ಲ.
ಏಟ್ ತಿಂಗ್ಳವ? 8 ತಿಂಗಳು ನಡೀತದೆ. ಇವಳು ಯಾರಿರ್ಬೋದು? ಯಾಕೆ ಹಿಂಗ್ ಮುಖಕ್ಕೆ ಸೆರಗ್ ಮುಚ್ಕೊಂಡವಳೆ? ಸರಿ, ಮುಖಕ್ಕೆ ಯಾಕೆ ಹಿಂಗ್ ವೇಲ್ ಕಟ್ಕೊಂಡಿದ್ದಿ? ಅದು ಅದು ಅವರೇ ಅದು ಮುಖಕ್ಕೆ ಯಾವ್ದೋ ಕ್ರೀಮ್ ಹಚ್ಬಿಟ್ಟು ಸುಟ್ಟೋಗಂಗ ಆಗೋಗದೆ. ಹೌದೌದು, ಯಾರೋ ಹೇಳಿದ್ರು ಅನ್ಬಿಟ್ಟು ಆಯ್ಕೊಂಡು ಸುಟ್ಗಾಯ ಆಗ್ಬಿಟ್ಟದೆ ಪಾಪ. ಅದಕ್ಕೆ ಯಾವ್ದೋ ಕ್ರೀಮ್ ಬಳಸಬಾರ್ದು ಅಂತ ಹೇಳೋದು. ಹೆಂಗ್ ಸುಟ್ಟೋಗದವ? ಎಲ್ಲ ತೋರ್ಸು ನೋಡೋಣ. ಅದು ಅದು ಅಲ್ಲ ಕಣವ, ಯಾರಾದ್ರೂ ಸುಟ್ಟಗಾಯವ ಹಿಂಗ್ ಕವರ್ ಮಾಡ್ಕೊಂಡಾರ? ಅದ್ ತೆಗಿ, ಹೊಸಿ ಗಾಳಿ ಆಡ್ಬೇಕು. ಇಲ್ಲ, ಅದು ಬ್ಯಾರೆ ಯಾರಾದ್ರೂ ಇವ್ಳ ಮುಖ ನೋಡಿದ್ರೆ ಇವ್ಳಿಗೆ ಒಂಥರ ಆಯ್ತದಲ್ವೇ? ಹಂಗಾದ್ರೆ ಆಟ ಒಂದಾಗಿದ್ದದೆ. ತೆಗಿಯವ ನೋಡ್ತೀನಿ. ಅದು ಅವ್ರಿಗೆ ಮುಖ ತೋರ್ಸೋದಕ್ ಇಷ್ಟ ಇಲ್ಲ ಬುಡಿ. ನಮ್ ಚಿತ್ರನು ಹಿಂಗೆಯ, ಯಾವ್ದಂದ್ರೆ ತರ್ಸ್ಕೊಂಡ್ ಅದನ್ನ ಹಾಕತಾ ಇರ್ತಾಳೆ. ಅವಳು ಕರೆಕ್ಟ್ ತೋರಿಸ್ತೀನಿ. ಎಲ್ಲವ ನೀನ್ ತೋರ್ಸು ನೋಡೋಣ.